ಹಾಯ್ ಫ್ರೆಂಡ್ಸ್, ನೀವು ಜಾಸ್ತಿ ಅಮೌಂಟನ್ನು ಜಾರ್ ಆ್ಯಪ್ನಲ್ಲಿ ಒಂದೇ ಸಲ ಇನ್ವೆಸ್ಟ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆಯಿತಾ. ಮತ್ತು ನೀವು ಒನ್ ಟೈಮಲ್ಲಿ ಎಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡಿದರೆ ನಿಮಗೆ ಜಾಸ್ತಿ ಲಾಭ ಸಿಗುತ್ತೆ ಅದನ್ನು ಕೂಡ ಲಾಸ್ಟಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ನೀವು ಜಾರ್ ಆ್ಯಪಲ್ಲಿ ಅಮೌಂಟನ್ನು ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಇದು ಬೆಸ್ಟ್ ಟೈಮ್. ಯಾಕಂತಂದರೆ ಗೋಲ್ಡ್ ರೇಟ್ ಕಡಿಮೆ ಆಗಿದೆ. ಅದರಿಂದ ಯಾರೆಲ್ಲ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀರಲ್ವ ಅವರೆಲ್ಲರೂ ಕೂಡ ಇದೇ ಟೈಮಲ್ಲಿ ಇನ್ವೆಸ್ಟ್ ಮಾಡಿ ಆಯಿತಾ. ನಾನು ಹೇಳ್ತಾ ಇಲ್ಲ ಇನ್ವೆಸ್ಟ್ ಮಾಡಿ ಅಂತ, ನಿಮಗೆ ಇನ್ವೆಸ್ಟ್ ಮಾಡೋದಕ್ಕೆ ಮನಸ್ಸಿದ್ರೆ ಮಾಡ್ಬೋದು. ಗಾಯ್ಸ್, ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ನೀವು ಜಾರ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮಿಡ್ಲಲ್ಲಿ ನೋಡಿ ವಿಡ್ರಾ ಮತ್ತು ಸೇವ್ ಇನ್ಸ್ಟಂಟ್ಲಿ ಅಂತ ಇದೆ. ಸೇವ್ ಇನ್ಸ್ಟಂಟ್ಲಿ ಮೇಗಡೆ ಕ್ಲಿಕ್ ಮಾಡಿ. ಅದರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸೇವ್ ಇನ್ ಗೋಲ್ಡ್ 500 ಅಂತ ಇಲ್ಲಿ ಬರ್ಕೊಂಡಿದೆ ನೋಡಿ. ಅಲ್ಲಿ ನೀವು ನಿಮಗೆ ಎಷ್ಟು ಅಮೌಂಟ್ ಬೇಕು ಅಷ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ 50ರಿಂದ 2000ವರೆಗೂ ಇದೆ ಆಯಿತಾ. 50ರಿಂದ 2000 ಒಳಗಡೆ ನೀವೇನಾದರೂ ಸೇವ್ ಮಾಡಬೇಕು ಅಂತಂದರೆ ಇಲ್ಲಿ ಡೈರೆಕ್ಟಾಗಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಮೌಂಟ್ ಬಂದುಬಿಡುತ್ತೆ. 2000ಕ್ಕಿಂತ ಜಾಸ್ತಿ ಏನಾದರೂ ನೀವು ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಅಲ್ಲಿ 2000 ಅಂತ ಬಂದಿದೆ, ರುಪೀಸ್ 2000 ಅಂತ ಬಂದಿದೆ ಅಲ್ವಾ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಕೆಳಗಡೆ ನಿಮಗೆ ಕೀಬೋರ್ಡ್ ಬರುತ್ತೆ. ಕೀಬೋರ್ಡಲ್ಲಿ ನಿಮಗೆ ಎಷ್ಟು ಬೇಕು ಅಷ್ಟನ್ನು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಬೋದು ಆಯಿತಾ. ಎಷ್ಟು ಬೇಕು ಅಷ್ಟನ್ನು ಟೈಪ್ ಮಾಡಿಕೊಂಡು ನೀವು ಸೇವನ್ನು ಮಾಡ್ಬೋದು. ನಾನು ಈಗ 500 ರೂಪಾಯಿನ ಸೇವ್ ಮಾಡ್ತಾಯಿದ್ದೀನಿ. ಅದರಿಂದ ಇಲ್ಲಿ 500 ಅಂತ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡ್ತೀನಿ. ಗಾಯ್ಸ್, ನಂತರ ಇಲ್ಲಿ ಕೆಳಗಡೆ ನೋಡಿ ಫ್ಲಾಟ್ 15 ಅಂತ ಇದೆ. ಹಾಗೆ ಗೆಟ್ ಫ್ರೀ ಗೋಲ್ಡ್ ಅಪ್ ಟು ₹15 ಆನ್ ಮಿನಿಮಮ್ ಟ್ರಾನ್ಸಾಕ್ಷನ್ ಆಫ್ 500 ಅಂತ ಇದೆ. ಅಲ್ಲಿ ಮೇಲ್ಗಡೆ ಗ್ರೀನ್ ಕಲರಲ್ಲಿ ಅಪ್ಲೈ ಅಂತ ಕೂಡ ಇದೆ ನೋಡಿ. ಅಪ್ಲೈ ಮೇಗಡೆ ಕ್ಲಿಕ್ ಮಾಡಿ. ಅಪ್ಲೈ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈಗ ಕರೆಂಟ್ ಗೋಲ್ಡ್ ಪ್ರೈಸ್ ಇರೋದು 15,537. ನಿಮಗೆ ಅವರು ಕೊಡ್ತಾ ಇರೋದು, ನೀವು ಅಪ್ಲೈ ಮೇಗಡೆ ಕ್ಲಿಕ್ ಮಾಡಿರೋದ್ರಿಂದ ನಿಮಗೆ ಅವರು ಯುವರ್ ಗೋಲ್ಡ್ ಪ್ರೈಸ್ ಅಂತ ಇದೆ ನೋಡಿ 15,084 ರೂಪಾಯಿ. ನಿಮಗೆ ಅವರು ಗೋಲ್ಡ್ ಪ್ರೈಸನ್ನು ಕಡಿಮೆ ಮಾಡಿದ್ದಾರೆ ಆಯಿತಾ. ಈಗ ನೀವು 500 ರೂಪಾಯಿನ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ 15 ರೂಪಾಯಿ ಎಕ್ಸ್ಟ್ರಾ ಗೋಲ್ಡನ್ನು ಕೊಡ್ತಾರೆ. ಇಲ್ಲಿ ಯಾ ಮೇಗಡೆ ಕ್ಲಿಕ್ ಮಾಡಿ ಆಯಿತಾ. ಈಗ ಕೆಳಗಡೆ ನೋಡಿ ಲೆಫ್ಟ್ ಸೈಡಲ್ಲಿ 500 ರೂಪಾಯಿ ಅಂತ ಇದೆ. ಹಾಗೆ ಅಲ್ಲಿ ಕೆಳಗಡೆ ₹15 ಫ್ರೀ ಗೋಲ್ಡ್ ಅಂತ ಇದೆ ಆಯಿತಾ. 15 ರೂಪೀಸನ್ನು ಜಾರ್ ಆ್ಯಪ್ನವರೇ ನಮಗೆ ಕೊಡ್ತಾರೆ ಆಯಿತಾ. 500 ರೂಪಾಯಿ ಮಾತ್ರ ನಮ್ಮ ಅಕೌಂಟಿಂದ ಕಟ್ ಆಗುತ್ತೆ. ರೈಟ್ ಸೈಡಲ್ಲಿ ಕೆಳಗಡೆ ಪೇ ನೌ ಅಂತ ಇದೆ ನೋಡಿ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಪೇ ನೌ ಮೇಗಡೆ ಕ್ಲಿಕ್ ಮಾಡಿದಾಗ ಜಾರ್ ಗೋಲ್ಡ್ ಅಂತ ಬರುತ್ತೆ. ಹಾಗೆ ಎಷ್ಟು ಪೇ ಮಾಡ್ತಿದ್ದೀರಾ 500 ರೂಪಾಯಿ ಅಂತ ಕೂಡ ಕಾಣಿಸುತ್ತೆ. ಹಾಗೆ ಕೆಳಗಡೆ ನಿಮಗೆ ಯಾವ ಬ್ಯಾಂಕಿಂದ ಹೋಗ್ತಾ ಇದೆ ಮತ್ತು ಇಲ್ಲಿ ಪೇ ಸೆಕ್ಯೂರ್ಲಿ 500 ಅಂತ ಬರುತ್ತೆ. ಪೇ ಸೆಕ್ಯೂರ್ಲಿ 500 ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಎಂಟರ್ 4 ಡಿಜಿಟ್ UPI ಪಿನ್ ಅಂತ ಬರುತ್ತೆ. ನಿಮ್ಮ 4 ಡಿಜಿಟ್ UPI ಪಿನ್ ಏನಿರುತ್ತೆ ಅದನ್ನು ಇಲ್ಲಿ ಎಂಟರ್ ಮಾಡಿ ಆಯಿತಾ. ಎಂಟರ್ ಮಾಡಿ ಆದಮೇಲೆ ಕೆಳಗಡೆ ರೈಟ್ ಮಾರ್ಕ್ ಇದೆಯಲ್ವಾ, ರೈಟ್ ಮಾರ್ಕ್ ಮೇಗಡೆ ಕ್ಲಿಕ್ ಮಾಡಿ. ರೈಟ್ ಮಾರ್ಕ್ ಮೇಗಡೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ಆರ್ಡರ್ ಸಕ್ಸಸ್ಫುಲ್ 515 ಇನ್ವೆಸ್ಟೆಡ್ ಎಸ್ ಗೋಲ್ಡ್ ಅಂತ ಇದೆ. 515 ಅದ್ರ ಮುಂದ್ಗಡೆ 0.0321 ಗ್ರಾಮ್ ಅಂತ ಇದೆ ನೋಡಿ. ಅಷ್ಟು ಗ್ರಾಮ್ ಗೋಲ್ಡ್ ಈಗ ಪರ್ಚೇಸ್ ಆಗಿದೆ 515 ರೂಪಾಯಿಗೆ ಆಯಿತಾ. ಫ್ರೆಂಡ್ಸ್, ಈಗ ಇನ್ವೆಸ್ಟ್ ಮಾಡಿರೋದು ಸಕ್ಸಸ್ಫುಲ್ ಆಗಿದೆ, ಆರ್ಡರ್ ಸಕ್ಸಸ್ಫುಲ್ ಅಂತ ಬಂದಿದೆ ನೋಡಿ. ಈ ರೀತಿಯಾಗಿ ನೀವು ಅಮೌಂಟನ್ನು ಇನ್ವೆಸ್ಟನ್ನು ಮಾಡ್ಬೋದು. ಫ್ರೆಂಡ್ಸ್, ನೀವು ಜಾರ್ ಆ್ಯಪ್ನಲ್ಲಿ ಇನ್ವೆಸ್ಟ್ ಮಾಡುವಾಗ 500 ರೂಪಾಯಿನ ಒನ್ ಟೈಮಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಜಾಸ್ತಿ ಲಾಭ ಆಗುತ್ತೆ. ಯಾಕಂತಂದರೆ 500 ರೂಪಾಯಿನ ನೀವು ಟೈಪ್ ಮಾಡಿಕೊಂಡು ಕೆಳಗಡೆ ರೈಟ್ ಸೈಡಲ್ಲಿ ನಿಮಗೆ ಆಗಲೇ ಹೇಳಿದ್ನಲ್ವ ಅಪ್ಲೈ ಅಂತ ಇರುತ್ತೆ ಗ್ರೀನ್ ಕಲರಲ್ಲಿ. ಆ ಅಪ್ಲೈ ಮೇಗಡೆ ಕ್ಲಿಕ್ ಮಾಡಿದಾಗ ಜಾರ್ ಆ್ಯಪ್ನವರು ನಿಮಗೆ 15 ರೂಪಾಯಿಯನ್ನು ಎಕ್ಸ್ಟ್ರಾ ಕೊಡ್ತಾರೆ ಆಯಿತಾ. ಅದೇ ನೀವು 1000 ರೂಪಾಯಿನ ಒಂದೇ ಸಲ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಆವಾಗ ನಿಮಗೆ ಅವರು ಕಡಿಮೆ ಕೊಡ್ತಾರೆ, 30 ರೂಪಾಯಿನ ಕೊಡೋಲ್ಲ. ಈಗ 500 ರೂಪಾಯಿಗೆ 15 ರೂಪಾಯಿ ಕೊಟ್ಟಿದ್ದಾರೆ ಅಂತಂದರೆ 1000ಕ್ಕೆ 30 ರೂಪಾಯಿ ಕೊಡಬೇಕಲ್ವ. ಆದರೆ ಅವರು 30 ರೂಪಾಯಿ ಕೊಡೋಲ್ಲ, 25 ರೂಪಾಯಿನೋ ಕೊಡ್ತಾರೆ ಇರಬೇಕು, ಕರೆಕ್ಟಾಗಿ ಗೊತ್ತಿಲ್ಲ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. 1000 ಹಾಕ್ಕೊಂಡು ಅಪ್ಲೈ ಮಾಡಿ, ಹಾಗೆ 500 ಹಾಕ್ಕೊಂಡು ಅಪ್ಲೈ ಮಾಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಆಯಿತಾ ಎಷ್ಟು ಹಾಕಿದರೆ ನಿಮಗೆ ಲಾಭ ಸಿಗುತ್ತೆ ಅಂತ. ಹಾಗೆ ನೀವು ಜಾರ್ ಆ್ಯಪಲ್ಲಿ ಎಷ್ಟೇ ದುಡ್ಡನ್ನು ಇನ್ವೆಸ್ಟ್ ಮಾಡಿದರೂ ಕೂಡ ಅವರು 3% GSTಯನ್ನು ಕಟ್ ಮಾಡ್ಕೊಳ್ತಾರೆ ಆಯಿತಾ. 100 ರೂಪಾಯಿಗೆ 3%ಅನ್ನು ಕಟ್ ಮಾಡ್ಕೊಳ್ತಾರೆ. ನೀವು ಒನ್ ಟೈಮ್ ಇನ್ವೆಸ್ಟ್ ಮಾಡುವಾಗ 500 ಅಂತ ಇನ್ವೆಸ್ಟ್ ಮಾಡಿದರೆ ನಿಮಗೆ ಏನಾಗುತ್ತೆ ಅಂತಂದರೆ GST ಕಟ್ ಆಗೋದು ಏನಿದೆ ಅದು ಅವರೇ ಕೊಟ್ಟಿರ್ತಾರಲ್ವ 15 ರೂಪಾಯಿನ 500 ರೂಪಾಯಿಗೆ, ಅದರಿಂದ ನಿಮಗೆ ಅಲ್ಲಿಂದಲ್ಲಿಗೆ ಕರೆಕ್ಟ್ ಆಗುತ್ತೆ. ಅವರು 3 ರೂಪಾಯಿ GSTಯನ್ನು ಕಟ್ ಮಾಡ್ಕೊಳ್ಳೋದು, ಅವರೇ ನಿಮಗೆ 500 ರೂಪಾಯಿಗೆ 15 ರೂಪಾಯಿ ಕೊಟ್ಟರೆ 500 ರೂಪಾಯಿಗೆ 15 ರೂಪಾಯಿ ಅವರು GST ಕೂಡ ಕಟ್ ಮಾಡ್ಕೊಳ್ತಾರೆ. ಅದರಿಂದ ನಿಮಗೆ ಲಾಭನೂ ಹೋಗಲ್ಲ, ನಷ್ಟನೂ ಆಗೋಲ್ಲ ಆಯಿತಾ. ಆದರೆ ನೀವು 1000 2000 ಹೀಗೆ ಇನ್ವೆಸ್ಟ್ ಮಾಡ್ತಾ ಹೋದರೆ ಒನ್ ಟೈಮಲ್ಲಿ ಆವಾಗ ನಿಮಗೆ ಲಾಸ್ ಆಗುತ್ತೆ. ಮತ್ತು ನೀವು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ದೇ ಏನಾದರೂ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಆವಾಗಲೂ ಕೂಡ ನಿಮಗೆ ಲಾಸ್ ಆಗುತ್ತೆ ಆಯಿತಾ. ಅವರು GST 3%ಅನ್ನು ಕಟ್ ಮಾಡ್ಕೊಂಡು ಬಿಡ್ತಾರೆ, ನೀವು ಅಪ್ಲೈ ಮೇಲೆ ಕಡೆ ಕ್ಲಿಕ್ ಮಾಡಿದ್ರು ಕ್ಲಿಕ್ ಮಾಡದೇ ಇದ್ದರು. ಅದರಿಂದ ಎಲ್ಲರೂ ಕೂಡ ಇನ್ವೆಸ್ಟನ್ನು ಮಾಡುವಾಗ ಅಪ್ಲೈ ಮೇಗಡೆ ಕ್ಲಿಕ್ ಮಾಡಿನೇ ಇನ್ವೆಸ್ಟ್ ಮಾಡಿ ಆಯಿತಾ. ಇದರಿಂದ ನಿಮಗೆ ಲಾಭ ಆಗುತ್ತೆ.
ಗಾಯ್ಸ್ ನಿಮಗೆ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ಇನ್ವೆಸ್ಟ್ ಮಾಡೋದು ಒಂದೇ ಟೈಮಲ್ಲಿ ಜಾಸ್ತಿ ಅಮೌಂಟನ್ನು ಅಂತ. ನಿಮಗೆ ಈ ವಿಡಿಯೋದ ಮೇಗಡೆ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ. ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂದ್ರೂ ಕಾಮೆಂಟನ್ನು ಮಾಡಿ. ನಾನು ಜಾರ್ ಆ್ಯಪ್ ಮೇಗಡೆ ತುಂಬ ವೀಡಿಯೋಸ್ಗಳನ್ನು ಮಾಡಿದ್ದೀನಿ, ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ ಆಯಿತಾ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.